Best English speech for class 2nd standard to 5th standard only in 10 sentences. My respected teachers and my dear friends, Happy Independence Day. Today we celebrate the 80th Independence Day of India. India became independent on 15th August 1947. We remember and salute our great freedom fighters like Mahatma Gandhi, Subhash Chandra Bose, Bhagat Singh, Chandrasekhar Azad and many others who sacrificed their lives for our freedom. Let us make our freedom fighters proud by loving our country and being good citizens. We must study well and become responsible citizens. Let us work together for a strong, united and peaceful India. Our national flag is called the Tiranga. We must love, respect and protect our country. Jai Hind. Thank you. If you enjoyed this speech, please like, subscribe and share. Thank you. ಮಕ್ಕಳು ಸ್ಪೀಚ್ ಎಲ್ಲ ಬರ್ಕೊಂಡಿದ್ದೀರಲ್ವಾ? ಈಗ ಆ ಸ್ಪೀಚನ್ನು ಹೇಗೆ ಇಡಿಯಾಗಿ ಓದಬೇಕು, ಓದುವ ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಂತರ ಅದರ ಕನ್ನಡ ಅರ್ಥವನ್ನು ತಿಳ್ಕೊಂಡು ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲು ಓದೋದು ಹೇಳ್ಕೊಡ್ತೀನಿ, ಆಮೇಲೆ ಅದರ ಕನ್ನಡ ಮೀನಿಂಗನ್ನು ನಾನು ನಿಮಗೆ ಹೇಳ್ತೀನಿ. ಹೇಗೆ ಪ್ರಾಕ್ಟೀಸ್ ಮಾಡೋದು ಮನೆಯಲ್ಲಿ ನೋಡಿ. ಮೊದಲು ನೀವೀಗೆಲ್ಲ ಈ ಥರ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದೀರಾ, ಒಂದು ಹಾಳಲ್ಲಿ ಈ ರೀತಿ ಎಲ್ಲ ಬರ್ಕೊಳ್ತೀರಲ್ವಾ? ಬರ್ಕೊಂಡಾದ್ಮೇಲೆ ಈ ರೀತಿ ಗೆರೆಗಳನ್ನು ಹಾಕೋಬೇಕು. ನಾನು ಎಲ್ಲೆಲ್ಲಿ ಗೆರೆಗಳನ್ನು ಹಾಕಿದ್ದೀನೋ ಅಲ್ಲೆಲ್ಲಿ ಗೆರೆಗಳ ಮೈ ರೆಸ್ಪೆಕ್ಟೆಡ್ ಟೀಚರ್ಸ್ ನೋಡಿ. 18th ಇಂಡಿಪೆಂಡೆನ್ಸ್ ಡೇ ಸ್ಪೀಚ್. ಮೈ ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಟುಡೇ ವಿ ಸೆಲೆಬ್ರೇಟ್ the 18th Independence Day of India. India became independent on 15th August 1947. We remember and salute our great freedom fighters like Mahatma Gandhi, Subhash Chandra Bose, Bhagat Singh, Chandrasekhar Azad and many others who sacrificed their lives for our freedom. Let us make our freedom fighters proud by loving our country and being good citizens. We must study well and become responsible citizens. Let us work together for a strong, united and peaceful India. Our national flag is called Tiranga. We must love, respect and protect our country. Jai Hind. Thank you. ಹೀಗೆ ಓದಬೇಕು. ಈಗ ಅದ್ರ ಕನ್ನಡ ಅರ್ಥವನ್ನು ತಿಳ್ಕೊಳ್ಳೋಣ. ನೋಡಿ, ಓದ್ತಾ ಇರ್ತೀರಲ್ಲ, ನೀವು ಇದನ್ನು ರಿಪೀಟ್ ಮಾಡಬೇಕು. ಲೆಟ್ ಅಸ್ ವರ್ಕ್ ಟುಗೆದರ್, ಇಲ್ಲಿಂದ ಇಲ್ಲಿವರೆಗೂ. Let us work together. Let us work together for a strong, unite and peaceful India. Our national flag, ಇಲ್ಲಿ ಸ್ಟಾಪ್ ಮಾಡಬೇಕು, is called Tiranga. We must love, respect and protect our country. ಇಲ್ಲಿಂದ ಇಲ್ಲಿವರೆಗೆ ಪೂರ್ತಿಯಾಗಿ ಇಡಿಯಾಗಿ ಓದಬೇಕು. ಹೀಗಾದರೆ ಮಾತ್ರ ನಿಮ್ಮ ಭಾಷಣ ತುಂಬ ಅರ್ಥಪೂರ್ಣವಾಗಿ ಇರುತ್ತೆ. ಈಗ ಇದ್ರ ಕನ್ನಡ ಅರ್ಥವನ್ನು ತಿಳ್ಕೊಳ್ಳೋಣ. 80th ಇಂಡಿಪೆಂಡೆನ್ಸ್ ಡೇ ಸ್ಪೀಚ್, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ. ಮೈ ರೆಸ್ಪೆಕ್ಟೆಡ್ ಟೀಚರ್ಸ್, ನನ್ನ ಗೌರವಾನ್ವಿತ
ಶಿಕ್ಷಕರೇ ಆ್ಯಂಡ್ ಮತ್ತು ಮೈ ಡಿಯರ್ ಫ್ರೆಂಡ್ಸ್, ನನ್ನ ಪ್ರಿಯ ಸ್ನೇಹಿತರೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೆಕೆಂಡ್ ಒನ್, ಟುಡೇ, ಇವತ್ತು ವಿ ಸೆಲೆಬ್ರೇಟ್, ನಾವು ಆಚರಿಸುತ್ತಿದ್ದೇವೆ ದ 80th ಇಂಡಿಪೆಂಡೆನ್ಸ್ ಡೇ ಆಫ್ ಇಂಡಿಯಾ. ದ 80th ಇಂಡಿಪೆಂಡೆನ್ಸ್ ಡೇ ಆಫ್ ಇಂಡಿಯಾ, ಇಂಡಿಯಾದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಆನ್ 15th August 1947. ಇಂಡಿಯಾ ಸ್ವತಂತ್ರವನ್ನು ಪಡೆದುಕೊಂಡಿತು. ಯಾವಾಗ? ಆನ್ 15th August 1947. ಆನ್ 15 August 1947, 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವತಂತ್ರವನ್ನು ಪಡೆದುಕೊಂಡಿತು. ಸ್ವತಂತ್ರ ನಮ್ಮ ಭಾರತಕ್ಕೆ ಬಂದಿತು. ರಿಮೆಂಬರ್, ನಾವು ಸ್ಮರಿಸಿಕೊಳ್ಳೋಣ ಆ್ಯಂಡ್ ಸೆಲ್ಯೂಟ್, ನಮನವನ್ನು ಮಾಡೋಣ. ಯಾರಿಗೆ? ಅವರ್ ಗ್ರೇಟ್ ಫ್ರೀಡಮ್ ಫೈಟರ್ಸ್, ನಮ್ಮ ಗ್ರೇಟ್ ಮಹಾನ್ ಫ್ರೀಡಮ್ ಸ್ವಾತಂತ್ರ್ಯ ಫೈಟರ್ಸ್, ಹೋರಾಟಗಾರರು, ಫ್ರೀಡಮ್ ಫೈಟರ್ಸ್, ಸ್ವಾತಂತ್ರ್ಯ ಹೋರಾಟಗಾರರು, ಗ್ರೇಟ್ ಫ್ರೀಡಮ್ ಫೈಟರ್ಸ್, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು, ಅವರ್ ಗ್ರೇಟ್ ಫ್ರೀಡಮ್ ಫೈಟರ್ಸ್, ನಮ್ಮ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು. ಅವರಿಗೆ ನಾವೇನೇನು ಮಾಡೋಣ? ಸ್ಮರಿಸೋಣ ಮತ್ತು ನಮಿಸೋಣ. ಯಾರವರು? ಲೈಕ್ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಹೋರಾಟಗಾರರ ಹೆಸರುಗಳಿವು. ಚಂದ್ರಶೇಖರ್ ಆಜಾದ್ ಆ್ಯಂಡ್ ಮೆನಿ ಅದರ್ಸ್. ಮೆನಿ ಅದರ್ಸ್ ಅಂದರೆ ಮುಂತಾದವರು. ಹೂ ಸ್ಯಾಕ್ರಿಫೈಸ್ ದೇರ್ ಲೀವ್ಸ್ ಫಾರ್ ಅವರ್ ಫ್ರೀಡಮ್. ನಮ್ಮ ಫ್ರೀಡಮ್ ಸ್ವಾತಂತ್ರ್ಯ, ಫಾರ್ ಅವರ್ ಫ್ರೀಡಮ್, ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಹೂ ಸ್ಯಾಕ್ರಿಫೈಸ್ಡ್ ದೇರ್ ಲೀವ್ಸ್, ಯಾರು ತಮ್ಮ ಜೀವವನ್ನೇ, ಅಮೂಲ್ಯ ಜೀವವನ್ನು ಯಾರು ತ್ಯಾಗ ಮಾಡಿದರೋ ಅವರಿಗೆ ನಮಿಸೋಣ, ಸ್ಮರಿಸೋಣ, ನಮಿಸೋಣ. ಲೆಟ್ ಅಸ್ ಮೇಕ್, ಇದು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಅರ್ಥ ಏನು ಬರುತ್ತೆ? ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಹಾಗೂ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಮೂಲ್ಯ ಜೀವವನ್ನು ತ್ಯಾಗ ಮಾಡಿದ ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಇಂದು ಕೃತಜ್ಞತೆಯಿಂದ ಸ್ಮರಿಸಿ ಗೌರವಪೂರ್ವಕವಾಗಿ ನಮನ ಸಲ್ಲಿಸುತ್ತೇವೆ. ಲೆಟ್ ಅಸ್ ಮೇಕ್ ಅವರ್ ಫ್ರೀಡಮ್ ಫೈಟರ್ಸ್ ಪ್ರೌಡ್. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೆಮ್ಮೆಯನ್ನು ತರೋಣ. ಹೇಗೆ? ಬೈ ಲವಿಂಗ್ ಅವರ್ ಕಂಟ್ರಿ, ದೇಶ, ಅವರ್ ಕಂಟ್ರಿ, ನಮ್ಮ ದೇಶ, ಲವಿಂಗ್ ಅವರ್ ಕಂಟ್ರಿ, ನಮ್ಮ ದೇಶವನ್ನು ಪ್ರೀತಿಸೋಣ. ಬೈ ಲವಿಂಗ್ ಅವರ್ ಕಂಟ್ರಿ, ನಮ್ಮ ದೇಶವನ್ನು ಪ್ರೀತಿಸುವುದರ ಮೂಲಕ. ಆ್ಯಂಡ್ ಮತ್ತು ಬೀಯಿಂಗ್ ಗುಡ್ ಸಿಟಿಸನ್, ನಾಗರಿಕ, ಗುಡ್ ಸಿಟಿಸನ್, ಒಳ್ಳೆಯ ನಾಗರಿಕ, ಬೀಯಿಂಗ್ ಗುಡ್ ಸಿಟಿಸನ್, ಒಳ್ಳೆಯ ನಾಗರಿಕರಾಗಿ ಬದುಕುವುದರ ಮೂಲಕ ನಾವು ಅವರಿಗೆಲ್ಲರಿಗೂ ಹೆಮ್ಮೆಯನ್ನು ತರೋಣ. ವಿ ಮಸ್ಟ್ ಸ್ಟಡಿ ವೆಲ್, ನಾವು ಉತ್ತಮವಾಗಿ ಅಭ್ಯಾಸವನ್ನು ಮಾಡೋಣ. ಅಂದರೆ ಉತ್ತಮವಾಗಿ ಶಿಕ್ಷಣವನ್ನು ಪಡೆಯೋಣ, ವಿದ್ಯಾಭ್ಯಾಸವನ್ನು ಮಾಡಿ. ಆ್ಯಂಡ್ ಬಿಕಮ್ ರೆಸ್ಪಾನ್ಸಿಬಲ್ ಸಿಟಿಸನ್, ಜವಾಬ್ದಾರಿಯುತ ಮತ್ತು ಆದರ್ಶ ನಾಗರಿಕರಾಗಿ ಇರೋಣ. ಲೆಟ್ ಅಸ್ ವರ್ಕ್ ಟುಗೆದರ್. ಟುಗೆದರ್ ಅಂದರೆ ಜೊತೆಯಾಗಿ, ವರ್ಕ್ ಟುಗೆದರ್ ಅಂದರೆ ಜೊತೆಯಾಗಿ ಕೆಲಸ. ಲೆಟ್ ಅಸ್ ವರ್ಕ್ ಟುಗೆದರ್ ಅಂದರೆ ಜೊತೆಯಾಗಿ ಕೆಲಸವನ್ನು ಮಾಡೋಣ. ಫಾರ್ ಎ ಸ್ಟ್ರಾಂಗ್, ಏತಕ್ಕಾಗಿ ಒಟ್ಟಾಗಿ ನಾವು ಕೆಲಸ ಮಾಡಬೇಕು. ಫಾರ್ ಎ ಸ್ಟ್ರಾಂಗ್, ಯುನೈಟೆಡ್ ಆ್ಯಂಡ್ ಪೀಸ್ಫುಲ್ ಇಂಡಿಯಾ, ಒಂದು ಬಲಿಷ್ಠವಾದ, ಶಾಂತಿಯುತವಾದ, ಒಗ್ಗಟ್ಟಾದ, ಪೀಸ್ಫುಲ್, ಶಾಂತಿಯುತವಾದ ಇಂಡಿಯಾ, ಭಾರತವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅವರ್ ನ್ಯಾಷನಲ್ ಫ್ಲಾಗ್, ಧ್ವಜ, ನ್ಯಾಷನಲ್ ಫ್ಲಾಗ್, ರಾಷ್ಟ್ರೀಯ ಧ್ವಜ, ಅವರ್ ನ್ಯಾಷನಲ್ ಫ್ಲಾಗ್, ನಮ್ಮ ರಾಷ್ಟ್ರೀಯ ಧ್ವಜ, ಈಸ್ ಕಾಲ್ಡ್, ಕರೆಯಲ್ಪಡುತ್ತದೆ. ಏನಂತ?
ತಿರಂಗ. ತಿರಂಗ ಎಂದು ಕರೆಯಲ್ಪಡುತ್ತದೆ. ಕನ್ನಡದಲ್ಲಿ ತ್ರಿವರ್ಣ ಧ್ವಜ ಅಂತ ಕರಿತೀವಿ. ವಿ ಮಸ್ಟ್ ಲವ್, ನಾವು ಪ್ರೀತಿಸಲೇಬೇಕು. ರೆಸ್ಪೆಕ್ಟ್, ಗೌರವಿಸಬೇಕು. ಆ್ಯಂಡ್ ಪ್ರೊಟೆಕ್ಟ್, ರಕ್ಷಿಸಬೇಕು. ಅವರ್ ಕಂಟ್ರಿ, ಏನನ್ನ? ನಮ್ಮ ದೇಶವನ್ನು. ಇದನ್ನು ಇಡಿಯಾಗಿ ಪೂರ್ತಿಯಾಗಿ ಹೇಳ್ಬೇಕಂದ್ರೆ, ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ನಾವು ನಮ್ಮ ದೇಶವನ್ನು ಗೌರವಿಸೋಣ, ನಾವು ನಮ್ಮ ದೇಶವನ್ನು ರಕ್ಷಿಸೋಣ. ಜೈ ಹಿಂದ್, ಜೈ ಭಾರತ್ ಮಾತಾ. ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ಮಕ್ಕಳೇ, ಇಷ್ಟು ಕನ್ನಡ ಅರ್ಥವನ್ನು ತಿಳ್ಕೊಂಡು ನೀಟಾಗಿ ಅಭ್ಯಾಸ ಮಾಡಿದರೆ ನೀವು ತುಂಬ ಚೆನ್ನಾಗಿ ವೇದಿಕೆಯ ಮೇಲೆ ಸ್ಪೀಚ್ ಮಾಡ್ತೀರಾ. ನೀಟಾಗಿ ಬರ್ಕೊಳ್ಳಿ, 10 ದಿನ ಪ್ರಾಕ್ಟೀಸ್ ಮಾಡಿ. ವೇದಿಕೆ ಮೇಲೆ ಭಾಷಣ ಮಾಡಬೇಕಂದ್ರೆ ಮೊದಲು ಕನ್ನಡಿ ಮುಂದೆ ನಿಂತು ನೀಟಾಗಿ ಸ್ಪೀಚ್ ಮಾಡಿ, ಆಗ ಧೈರ್ಯ ಬರುತ್ತೆ. ಥ್ಯಾಂಕ್ ಯು.